ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಬರ್ಕೊಳ್ತಕ್ಕಂಥದ್ದು ಅರ್ಧವಾರ್ಷಿಕ ಪರೀಕ್ಷೆ SA1 ಸಂಕಲನಾತ್ಮಕ 1 ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹೊಸ ಪಠ್ಯಕ್ರಮದ ಪ್ರಕಾರ ತರಗತಿ 10ನೇ ವಿಷಯ ಗಣಿತ, ಸಮಯ 3 ಗಂಟೆ 15 ನಿಮಿಷಗಳು, ಗರಿಷ್ಠ ಅಂಕಗಳು 80 ಅಂತ. ಈ ಒಂದು SA1 ಮಾದರಿ ಪ್ರಶ್ನೆ ಪತ್ರಿಕೆ ಈಗಾಗಲೇ ಇಲಾಖೆಯಿಂದ ಅರ್ಧವಾರ್ಷಿಕ ಪರೀಕ್ಷೆಯಾಗಿ ಇಲಾಖೆಯಿಂದೇ ಪ್ರಶ್ನೆ ಪತ್ರಿಕೆಯನ್ನ ಬಿಡುತ್ತೇನೆ ಅಂತ ಹೇಳಿರುವ ಪ್ರಯುಕ್ತವಾಗಿ ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ನಾನು ಇಲ್ಲಿ ಪ್ರತಿ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ವಾಸ್ತವ ಸಂಖ್ಯೆಗಳಿಗೆ 9 ಅಂಕಗಳು, ಬಹುಪದೋಕ್ತಿಗಳಿಗೆ 10 ಅಂಕಗಳು, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ 13, ವರ್ಗ ಸಮೀಕರಣಕ್ಕೆ 12, ಸಮಾಂತರ ಶ್ರೇಣಿ 14 ಅಂಕಗಳು, ತ್ರಿಭುಜಗಳಿಗೆ 12 ಮತ್ತು ನಿರ್ದೇಶಾಂಕ ರೇಖಾಗಣಿತಕ್ಕೆ 10 ಅಂಕಗಳು. ಈ ರೀತಿಯಾಗಿ ನಾನು ಅಂಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ನಾ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೇನೆ. ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ ಅಷ್ಟೇ. ಇಲಾಖೆಯವರು ಬಿಟ್ಟಿದ ನಂತರ ಯಾವ ಘಟಕದಲ್ಲಿ ಎಷ್ಟು ಅಂಕಗಳು ಇರುತ್ತವೆ ಅನ್ನುವಂತ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ಸಿಗುತ್ತೆ ಅಂತ ಹೇಳುತ್ತಾ ಈಗ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ. ಒಂದನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿ AN = 6 - n ಆದಾಗ ಆ ಶ್ರೇಣಿಯ 5ನೇ ಪದ ಎಷ್ಟು ಅಂತ ಪ್ರಶ್ನೆ. 4 ಉತ್ತರಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡ್ತಕ್ಕಂಥ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇವೆ. ಶೂನ್ಯವಲ್ಲದ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗಲೂ ಭಾಗಲಬ್ಧ, ಅಭಾಗಲಬ್ಧ, ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು. ಮೂರನೇ ಪ್ರಶ್ನೆ, x - 2y + 8 = 0, 2x - 4y - 16 = 0. ಈ ಸಮೀಕರಣಗಳ ಸರಳ ರೇಖೆಗಳು ಏನಾಗಿರುತ್ತವೆ? ಛೇದಿಸುತ್ತವೆ, ಸಮಾಂತರವಾಗಿರುತ್ತವೆ, ಐಕ್ಯಗೊಳ್ಳುತ್ತವೆ ಅಥವಾ ಮೇಲಿನ ಯಾವುದು ಅಲ್ಲ ಅನ್ನುವಂತ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆ, 4x³ + 3x - 8 - 7x². ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ 0, 1, 2, 3 ಅನ್ನುವಂತ ಉತ್ತರ. ಇನ್ನು ಐದನೇ ಪ್ರಶ್ನೆ, ಮೂಲ ಬಿಂದು ಹಾಗೂ P(ab)ಗಳ ನಡುವಿನ ದೂರ √a² - b², √a² + b², √a + b, √a - b. ಇನ್ನು ಆರನೇ ಪ್ರಶ್ನೆ, ತ್ರಿಭುಜ AB ಯಲ್ಲಿ DE ಸಮಾಂತರವಾಗಿದೆ BC. DE = 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. BC = 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. AD = 3.5 ಸೆಂಟಿಮೀಟರ್ ಆದರೆ AB ಯ ಉದ್ದ ಎಷ್ಟು ಅಂತ 5.6, 4.8, 5.2 ಮತ್ತು 6.4 ಸೆಂಟಿಮೀಟರ್ ಅನ್ನುವಂತ ಉತ್ತರ. ಏಳನೇದು, ವರ್ಗ ಸಮೀಕರಣದ ಶೋಧಕದ ಬೆಲೆ -5 ಆದರೆ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ, ವಾಸ್ತವ ಮತ್ತು ಸಮ, ಊಹಾ ಮೂಲಗಳು ಮತ್ತು ವಾಸ್ತವಗಳು ಅಂತಕ್ಕಂಥ ಉತ್ತರವನ್ನಿದೆ. ಇನ್ನು ಎಂಟನೇದು, ಒಂದು ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ. 4 ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಇಲ್ಲಿಯೂ ಕೂಡ 1 ಅಂಕದ 8 ಪ್ರಶ್ನೆಗಳಿವೆ. 12 ಮತ್ತು 15ರ ಮಸ ಎಷ್ಟು ಅನ್ನುವಂಥದ್ದು. ನೆಕ್ಸ್ಟ್ ಇನ್ನು 10ನೇ ಪ್ರಶ್ನೆಗೆ ಹೋಗೋಣ. ಈ 10ನೇ ಪ್ರಶ್ನೆ, 2 ರೇಖೆಗಳು ಒಂದನ್ನೊಂದು ಸಮಾಂತರವಾಗಿದ್ದರೆ ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತ. 11ನೇದು, 4x12 ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆ ಎಷ್ಟು. 12ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ. 13ನೇ ಪ್ರಶ್ನೆ, ರೇಖಾತ್ಮಕ ಬಹುಪದೋಕ್ತಿಯು ಹೊಂದಿರಬಹುದಾದ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. 14ನೇ, x - 6 × x + 3 = 0. ಈ ಸಮೀಕರಣದ ಮೂಲಗಳು ಯಾವುವು ಅಂತ ಉತ್ತರವನ್ನು ಬರೆಯಬೇಕು. 15ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೆಯಿರಿ. 16ನೇ ಪ್ರಶ್ನೆ, ಮೂಲ ಸಮಾನುಪಾತತೆ ಪ್ರಮೇಯವನ್ನು ಕರೆಯುವ ಇನ್ನೊಂದು ಹೆಸರು ಯಾವುದು ಅಂತಕ್ಕಂಥ ಉತ್ತರವನ್ನ ಬರಿತಕ್ಕಂಥದ್ದು. ಇನ್ನ 3ನೇ ಪ್ರಶ್ನೆ, ಇಲ್ಲಿ 2 ಅಂಕದ ಪ್ರಶ್ನೆಗಳು, 8 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು 16. 17ನೇ ಪ್ರಶ್ನೆ, x + 2y = 70 ಮತ್ತು 2x + y = 95. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. 18ನೇ ಪ್ರಶ್ನೆ, x + y = 14, x - y = 4. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ. 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅಥವಾ 3825 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. 20ನೇ, ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. 21ನೇ ಪ್ರಶ್ನೆ, 2 ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ 22ನೇ ಪ್ರಶ್ನೆ, ಚಿತ್ರದಲ್ಲಿ LM ಸಮಾಂತರವಾಗಿದೆ. LM ಅಂತಕ್ಕಂಥದ್ದು ಸಮಾಂತರವಾಗಿದೆ ಯಾವುದು? LM ಅಂತಕ್ಕಂಥದ್ದು ಮತ್ತು CB ಅಂತಕ್ಕಂಥದ್ದು. LM ಮತ್ತು CB ಇವೆರಡು ಸಮಾಂತರ ರೇಖೆಗಳವ. LM ಮತ್ತು BC ಅಂತಕ್ಕಂಥವು. ಈಗ ಅದೇ ರೀತಿ LN ಮತ್ತು CD ಅಂತಕ್ಕಂಥ ರೇಖೆಗಳು ಇವೆರಡು ಸಮಾಂತರ ರೇಖೆಗಳವ. ಅದ AM/AB, AN/AD ಅಂತ ಸಾಧಿಸಿ.
23ನೇ 2, 3 ಮತ್ತು 4, 1 ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡ್ರಿ. 24ನೇದು 306 ಮತ್ತು 657ರ ಮೊಸ 9 ಆದ್ರೆ ಅವುಗಳ ಲಸವನ್ನ ಕಂಡುಹಿಡಿಯಿರಿ ಅಂತ. ಇನ್ನು 3 ಅಂಕದ ಪ್ರಶ್ನೆಗಳು. 4ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ 9 ಪ್ರಶ್ನೆಗಳು, ಒಟ್ಟು ಅಂಕಗಳು 27. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 16 ಆಗಿದೆ ಮತ್ತು ಅದರ 7ನೇ ಪದ 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. 26ನೇದು x² - 2x - 8 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. 27ನೇ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದ 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದವನ್ನ ಕಂಡುಹಿಡಿಯಿರಿ. 28ನೇ ಪ್ರಶ್ನೆ, 90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು 1.2 ಮೀಟರ್ ಪರ್ ಸೆಕೆಂಡ್ ಜಾವದಲ್ಲಿ ಒಂದು ದೀಪದ ಕಂಬವೊಂದರ ಬುಡದಿಂದ ಹೊರ ನಡೆಯುತ್ತಿದ್ದಾಳೆ. ದೀಪವು ನೆಲದಿಂದ 3.6 ಮೀಟರ್ ಎತ್ತರದಲ್ಲಿದ್ದರೆ 4 ಸೆಕೆಂಡ್ಗಳ ನಂತರ ಅವಳ ನೆರಳಿನ ಉದ್ದವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಇನ್ನು 29ನೇ ಪ್ರಶ್ನೆ, √2 ಒಂದು ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಿ. ಅಥವಾ 96 ಮತ್ತು 44ರ ಮೊಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇದರಿಂದ ಲಸವನ್ನ ಕಂಡುಹಿಡಿಯಿರಿ ಅಂತ. 30ನೇ ಪ್ರಶ್ನೆ, ಒಂದು ಭಿನ್ನರಾಶಿ ಅಂಶಕ್ಕೆ 1 ಸೇರಿಸಿ ಛೇದದಿಂದ 1 ಕಳೆದು ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ 1 ಸೇರಿಸಿದರೆ ಅದು 1/2 ಎಂದಾಗುತ್ತದೆ. ಆ ಭಿನ್ನರಾಶಿ ಯಾವುದು? 31ನೇದು, ಎ ಬಿಂದುವಿನ ನಿರ್ದೇಶಾಂಕ -2, 7 ಮತ್ತು ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಸಿ ಬಿಂದು 1, 1 ಬಿಂದು 3, 2, 3:2ರ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಬಿ ಯ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 32ನೇ ಪ್ರಶ್ನೆ, ಪಿ ಬಿಂದುವಿನ ನಿರ್ದೇಶಾಂಕ 3, 5, ಕ್ಯೂದು -1, 1, 6, 2ಗಳು PQR ತ್ರಿಭುಜಗಳ ಶೃಂಗಗಳ ನಿರ್ದೇಶಾಂಕಗಳನ್ನು ಕೊಡಲಾಗಿದೆ. ಇದು ಎಂತಹ ತ್ರಿಭುಜವಾಗಿದೆ ಎಂಬುದನ್ನು ಕಂಡುಹಿಡಿದು ತ್ರಿಭುಜದ ವಿಧವನ್ನು ಬರೆಯಿರಿ. 33ನೇ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ನಕ್ಷೆಗೂ ಶೂನ್ಯತೆಗಳ ಸಂಖ್ಯೆಯನ್ನ ಬರೆಯಿರಿ ಅಂತ. 1ನೇ ಪ್ರಶ್ನೆ, 2, 3 ಪ್ರಶ್ನೆಗಳಿಗೆ ಶೂನ್ಯತೆಗಳ ಸಂಖ್ಯೆಯನ್ನು ಬರೀತಕ್ಕಂಥ. ಇನ್ನು 5ನೇ ಪ್ರಶ್ನೆ, ಇಲ್ಲಿ 4 ಅಂಕದ 4 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. 34ನೇ ಪ್ರಶ್ನೆ, 2x + y = 8 ಮತ್ತು x + y = 5 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ನಕ್ಷೆಯ ಸಹಾಯದಿಂದ ಬಿಡಿಸಿ. ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದರ ಜವು 8 ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ಆ ರೈಲಿನ ಜವವನ್ನು ಕಂಡುಹಿಡಿಯಿರಿ. 36ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ಕಂಡುಹಿಡಿಯಿರಿ. 37ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯೊಂದರಲ್ಲಿ 3ನೇ ಪದವು 8 ಆಗಿದ್ದು 9ನೇ ಪದವು 3ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಿದೆ. ಅದರ ಮೊದಲ 19 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ. ಇನ್ನು 5 ಅಂಕದ ಒಂದೇ ಒಂದು ಪ್ರಶ್ನೆ, 6ನೇ ಪ್ರಶ್ನೆ, 38 ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 6ರಿಂದ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಕಲನಾತ್ಮಕ ಪರೀಕ್ಷೆ 1 ಅಥವಾ SA1 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.